ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ ಸೇಟ್ರಿ ಈ ಒಂದು ಪೋಯಮ್ನ ಸಂಪೂರ್ಣ ಕ್ವಶನ್ ವಿತ್ ಆನ್ಸರ್ ನೋಡ್ತಾ ಹೋಗೋಣ. ಎಲ್ಲ ಟೆಕ್ಸ್ಟ್ ಬುಕ್ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ನೀವು ಆರಾಮಾಗಿ ಓದ್ಬಿಟ್ಟು ನೆನಪನ್ನ ಇಟ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೀನಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕಂದ್ರೆ ನಿಮ್ಮ ಒಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಇದೇ ರೀತಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳು, ಅದಷ್ಟಲ್ಲದೆ ನಿಮ್ಮ ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು, ಅನ್ಯುವಲ್ ಆಗಿರ್ಬೋದು, ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಒಟ್ಟಿನಲ್ಲಿ ನಿಮ್ಮ ಒಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಇದೇ ಒಂದು ಚಾನಲಲ್ಲಿ ಫ್ರೀಯಾಗಿ ಕೊಡ್ತೀವಿ. ಯಾರು ಬೇಕು ಅನ್ಕೋತೀರಾ, ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಈ ಒಂದು ಚಾನಲ್ಲು 100% ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೆ ಆನ್ಸರ್ನ ಕಳಿಸಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ನೋಡ್ತಾ ಹೋಗೋಣ. ಈಗ ನಾನು ನಿಮಗೆ ಏನು ಹಾಕಿದ್ದೀನಿ, ಹೀರೋ ಪಾಠದ ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಹಾಕಿದ್ದೀನಿ. ಯಾರು ನೋಡಿ ನೋಡ್ಕೊಂಡು ಬನ್ನಿ. ವಿಡಿಯೋದ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮುಖಾಂತರ ನೋಡ್ಕೊಳ್ಳಿ. ಓಕೆ, ಮತ್ತು ಇನ್ನೊಂದು ವಿಷಯ, ಈ ಒಂದು ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ ಸೇಟ್ರಿ ಮೇಲೆ ನಿಮಗೆ ಸಮರಿ ಹಾಕ್ತೀನಿ. ತುಂಬಾ ಈಸಿ ಸಮರಿ, ತುಂಬಾ ಈಸಿ ಇದೆ. ಅದನ್ನ ಓದ್ಕೊಳ್ಳಿ. ಎಕ್ಸಾಮ್ಲಿ ಬರೀ ನಿಮಗೆ 4 ಮಾರ್ಕ್ಸು ಕೊಡ್ತಾರೆ. ವೆಯ್ಟ್ ಮಾಡಿ. ಇದಾದಮೇಲೆ ಸಮರಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ, ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಒಂದನೇ ಕ್ವಶನ್ ನೋಡಿ. ದ ಸ್ಪೀಕರ್ ಇನ್ ದ ಪೋಯಮ್ ಡಸ್ ನಾಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಶ್. ವಾಟ್ ಇಲ್ಸ್ ವಾಸ್ ಹಿ ಅಕಾರ್ಡಿಂಗ್ ಟು ಹಿಮ್? ವೈ ಡಸ್ ಹಿ ಕನ್ಸಿಡರ್ ಹೇ ಟು ಬಿ ಸೋ? ಆನ್ಸರ್ ನೋಡಿ. According to the poet, his grandmother was a genius. She was full of liveliness and she could climb trees quickly even at the age of 62. Very important ನೋಡಿ. ಯಾವ ಏಜಲ್ಲಿ? ಎಟ್ ದ ಏಜ್ ಆಫ್ 62. ಅವರ ಗ್ರ್ಯಾಂಡ್ ಮದರು 62 ಇಯರಲ್ಲಿ ಕೂಡ ಟ್ರೀಯನ್ನು ಹತ್ಬೋದಾಗಿತ್ತು. 15 ಅಂತ ಹೇಳ್ತಾ ಇದ್ದಾರೆ ಅವರು. ನೆನ್ಪಿಟ್ಕೊಳ್ಳಿ. 1 ಮಾರ್ಕ್ಸಲ್ಲಿ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ಯಾವ ಏಜು? 62 ಏಜು. ಇನ್ನು ಕ್ವಶನ್ ನಂಬರ್ 2, ನಿಮಗೆ ಕ್ವಶನ್ ಕನ್ಫ್ಯೂಸ್ ಆದರೆ ಬುಕ್ಕಲ್ಲಿ ನೋಡ್ಕೊಳ್ಳಿ. ಬುಕ್ಕಲ್ಲಿ ಕ್ಲಿಯರ್ ಕ್ವಶನ್ ಇವೆ, ಇಲ್ಲಿ ಕೂಡ ಕ್ಲಿಯರ್ ಇವೆ. ನಿಮಗೆ ಕ್ವಶನ್ ನಂಬರ್ ಕನ್ಫ್ಯೂಸ್ ಆದರೆ ಹೇಳ್ತಾ ಇದ್ದೀನಿ. ಓಕೆನಾ? ಗ್ರ್ಯಾಂಡ್ಮಾ ಹ್ಯಾಡ್ ಬಿನ್ ಇನ್ ದ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀಸ್ ಆಫ್ ಎ ವೆರಿ ಲಾಂಗ್ ಪೀರಿಯಡ್. ಐಡೆಂಟಿಫೈ ದ ಲೈನ್ಸ್ ದ್ಯಾಟ್ ಸಜೆಸ್ಟ್ ದಿಸ್. ಆನ್ಸರ್ ನೋಡಿ. ದ ಲೈನ್ಸ್ ಎವರ್ ಸೈನ್ಸ್ ಚೈಲ್ಡ್ಹುಡ್. ಶಿ ಹ್ಯಾಡ್ ದಿಸ್ ಗಿಫ್ಟ್ ಆ್ಯಂಡ್ ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6 ಸಜೆಸ್ಟ್ ದ್ಯಾಟ್. ಅವಳು 6 ವರ್ಷ ಇದ್ದಾಗಲೇ ಅವರ ಬ್ರದರಿಂದ ಗಿಡವನ್ನು ಹತ್ತೋದನ್ನು ಕಲಿತಾಳೆ. ಯಾವಾಗ? 6 ವರ್ಷ ಇದ್ದಾಗ. ವೆನ್ ಶಿ ವಾಸ್ ಓಲ್ಡ್ ಆ್ಯಟ್ 6 years. ಓಕೆ, ಕ್ವಶನ್ ನಂಬರ್ 3, ಲುಕ್ ಆ್ಯಟ್ ಲೈನ್ಸ್ 7 and 8. ಬುಕ್ಕಲ್ಲಿ ನೋಡ್ಕೊಳ್ಳಿ ನೀವು. ಲುಕ್ ಆ್ಯಟ್ ಲೈನ್ 7 and 8. ಶಿ ವುಡ್ ಬಿ ಟೋಲ್ಡ್. ಹೂ ಡು ಯು ಥಿಂಕ್ ವುಡ್ ಟೆಲ್ ಹೇರ್ ಸೊ? ಆನ್ಸರ್, ಐ ಥಿಂಕ್ ಹೇರ್ ಸನ್ ಆ್ಯಂಡ್ ಹೇರ್ ವೆಲ್ ವಿಶಸ್ ಟೋಲ್ಡ್ ಹೇರ್ ಸೊ. Question number 4, do you find anything odd in the reply given by the grandma? If so, why do you think it is so odd? Answer, the reply given by the grandmother seems odd, as she laughed and said that she would grow disgracefully and she could do it better. Question number 5, others had feared that Granny would fall from a tree one day or on ಅದರ್ ಡೇ ಅಂತ ಆಗಬೇಕದು. ಆನ್ ದ ಅದರ್ ಡೇ ಡಿಡ್ ದಿಸ್ ಹ್ಯಾಪನ್ ಆರ್ ಡಿಡ್ ಸಮಥಿಂಗ್ ಇಲ್ಸ್ ಹ್ಯಾಪನ್? ಇದು ಲೈನ್ 15ರಿಂದ 18ರೊಳಗೆ ಇರುವಂಥ ಕ್ವಶನ್ ಇದು. ಅರ್ಥ ಆಯ್ತಾ? ನಿಮ್ಮ ಬುಕ್ಕಲ್ಲಿ ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ ಸೇಟ್ರಿ ಸಮರಿ ನೋಡ್ಕೊಳ್ಳಿ. ಸಮರಿ ಅಲ್ಲ, ಪೋಯಮ್ ನೋಡ್ಕೊಳ್ಳಿ. ಅಲ್ಲಿ 15ರಿಂದ 18ನೇ ಲೈನ್ ಮಟ್ಟ ಆನ್ಸರ್ ಇದೆ. ಆನ್ಸರ್ ನೋಡಿ. ನೋ, ಗ್ರ್ಯಾನಿ ನೆವರ್ ಫೆಲ್ ಫ್ರಮ್ ದ ಟ್ರೀ, ಬಟ್ ವೆನ್ ಗ್ರ್ಯಾನಿ ವಾಸ್ ಇನ್ ದ ಟೌನ್ ಶಿ ಕ್ಲೈಂಬ್ ದ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ತುಂಬಾ ಈಸಿ ಆನ್ಸರ್ಸು, ಬರ್ಕೊಳ್ಳಿದ್ನ. ಕ್ವಶನ್ ನಂಬರ್ 6, ವಾಟ್ ಹ್ಯಾಡ್ ದ ಡಾಕ್ಟರ್ ರೆಕಮೆಂಡೆಡ್? ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಕಿಡ್ಸ್ ಟು ದಿಸ್ ಅಡ್ವೈಸ್? ಆನ್ಸರ್, ದ ಡಾಕ್ಟರ್ ರೆಕಮೆಂಡೆಡ್ ಗ್ರ್ಯಾನಿ ಎ ವೀಕ್ಸ್ ರೆಸ್ಟ್. ದ ಕಿಡ್ಸ್ ಸೈನ್ಡ್ ವಿತ್ ದ ರಿಲೀಫ್ ಆ್ಯಂಡ್ ಟಕ್ಡ್ ಹೇರ್ ಆಫ್. ಇನ್ನು ನೆಕ್ಸ್ಟು 7, ಕೋಡ್ ದ ಲೈನ್ಸ್ ವಿಚ್ ಸಜೆಸ್ಟ್ ಹೌ ಓಲ್ ಹಾರ್ಟೆಡ್ಲಿ ಗ್ರ್ಯಾನಿ ಎಂಜಾಯ್ಡ್ ಕ್ಲೈಂಬಿಂಗ್ ಎ ಟ್ರೀ. ಕೋಟ್ ಅಂದರೆ ಏನು? ನಾವೀಗ ಕನ್ನಡದಲ್ಲಿ ಕವಿತೆ ಬರಿತೀವಲ್ಲ, ಅದನ್ನ ಇಂಗ್ಲೀಷ್ನಲ್ಲಿ ಅವರು ಕೋಟ್ ಅಂತ ಕರೀತಾರೆ. ಓಕೆನಾ? ಆನ್ಸರ್ ನೋಡಿ.
ದ ಲೈನ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್ ಸಜೆಸ್ಟ್ ದಿಸ್. ಈ ರೀತಿ ನಾವು ಡಬಲ್ ಇನ್ವರ್ಟೆಡ್ ಕಾಮದಿಂದ ಬರಿತಾವಲ್ಲ ಅವನ್ನೆಲ್ಲ ಸೆಂಟೆನ್ಸ್ಗಳನ್ನು ಕೋಟ್ ಅಂತ ಕರೀತಾರೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್, ಇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8. ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್. ವಾಟ್ ಡಿಡ್ ಹಿ ಥಿಂಕ್ ಹೀಸ್ ಡ್ಯೂಟಿ ವಾಸ್? ಆನ್ಸರ್. ದ ಪೋಯಟ್ಸ್ ಫಾದರ್ ಥೋಟ್ ದ್ಯಾಟ್ his duty was to build a fine house for his mother. On the tree top, he started making preparations for it quickly. Next question number 9. Look at the picture given below the title. Quote the lines that might have guided the artist to draw. ಇದು ಕೂಡ ಕೋಟನ್ನು ಕೇಳಿದ್ದಾರೆ. ಆನ್ಸರ್ ನೋಡಿ. The lines made here a tree house with windows and a door, and so granny moved up and now every day might have guided the artist to draw the picture. ಅದೊಂದು ಪಿಕ್ಚರ್ ಇದೆ ಬುಕ್ಕಲ್ಲಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಆ ಒಂದು ಪೊಯಮಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ಟ್ರೀ ಇದೆಲ್ಲ, ಆ ಟ್ರೀ ಬಗ್ಗೆನೇ ಅವರು ಕ್ವಶನ್ ಕೇಳಿದ್ದಾರೆ. ಇಷ್ಟೇ. ನೆಕ್ಸ್ಟು ಎರಡನೇದು ರೀಡ್ ಆ್ಯಂಡ್ ಅಪ್ರಿಷಿಯೇಟು. ಇವು ಕ್ವಶನ್ ನೋಡ್ಕೊಳ್ಳಿ ಬುಕ್ಕಲ್ಲಿ, ಕ್ವಶನ್ ಕೂಡ ಇಲ್ಲಿ ನೋಡ್ಕೋಬೋದು. ಕ್ವಶನ್ ನಂಬರ್ 1 ನೋಡಿ. ರೀಡ್ ದ ಪೊಯಮ್ ಅಗೇನ್, ಇನ್ನೊಮ್ಮೆ ಪೊಯಮನ್ನು ಓದಿ. ಡಸ್ ದ ಬಿಹೇವಿಯರ್ ಆಫ್ ಗ್ರ್ಯಾಂಡ್ ಮಾ ಸ್ಟ್ರೈಕ್ ಯು ಆಸ್ ಅನ್ಯೂಸುವಲ್? ಇಫ್ ಸೊ, ಸಪೋರ್ಟ್ ಯುವರ್ ಯು ಕೋಟಿಂಗ್ ಹಿಯರ್ ವೇಸ್ ಆ್ಯಂಡ್ ರೆಸ್ಪಾನ್ಸ್ ಟು ಅದರ್ಸ್. ಸ್ವಲ್ಪ ಶಾರ್ಟ್ ಆನ್ಸರ್ ಇವೆ, ನೀವು ಜಾಸ್ತಿ ಬರೀಬೋದು ಎಕ್ಸಾಮ್ನಲ್ಲಿ. ಜಸ್ಟ್ ನಾನು ನಿಮಗೆ ಸಿಂಪಲ್ ಕೊಟ್ಟಿದ್ದೀನಿ. ಎಸ್, ಗ್ರ್ಯಾಂಡ್ ಮಾಸ್ ಬಿಹೇವಿಯರ್ ಇನ್ ಅನ್ಯೂಸುವಲ್. ಶುಡ್ ನೆಗ್ಲೆಕ್ಟ್ ಅದರ್ಸ್. ಅಡ್ವೈಸ್ ಇನ್ ದ ಟೌನ್. ಶಿ ಕ್ಲೈಮ್ಡ್ ಎ ಟ್ರೀ ಬಟ್ ಶಿ ಕುಡ್ ನಾಟ್ ಕಮ್ ಡೌನ್. ನೋಡಿ, ಇವೆಲ್ಲ ಕ್ವಶನ್ ನಿಮ್ಮ ಎಕ್ಸಾಮಲ್ಲಿ ಕೇಳೋದಿಲ್ಲ. ಏನು ಕೇಳ್ತಾರೆ? ಸಮರಿ ಕೇಳ್ತಾರೆ. ಆದರೆ ಇವೆಲ್ಲ ಯಾಕೆ ಬೇಕು? ನಿಮಗೆ 1 ಮಾರ್ಕ್ಸಲ್ಲಿ ಕೇಳ್ಬೋದು ಅಂತ, 2 ಮಾರ್ಕ್ಸಲ್ಲಿ ಕೇಳ್ಬೋದು ಅಂತ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ನಿಮಗೆ ಮೇನಾಗಿ ಓದ್ಕೋಬೇಕಾದ್ರೂ ಸಮರಿ. ಪಿಕ್ಸ್ ನಿಮಗೆ ಪ್ರತಿ ವರ್ಷ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಮೇಲೆ 4 ಮಾರ್ಕ್ಸ್ ಸಮರಿ ಕೇಳ್ತಾರೆ. ಅದನ್ನ ಡೀಪಾಗಿ ಓದ್ಕೊಳ್ಳಿ. ಇವು ಜಸ್ಟ್ ಮೇನ್ ಓದ್ಕೊಳ್ಳಿ. ಇದನ್ನ ನೀವು ಕ್ವಶನ್ ಬಂದರೂ ಕೂಡ ಬರೀಬೋದು. ನೀವು ಸಮರಿ ಗೊತ್ತಿದ್ರೆ ಯಾವ ಕ್ವಶನ್ ಕೂಡ ಬರೀಬೋದು. ಇವು ಜಸ್ಟ್ ಗೊತ್ತಿರಲಿ ನಿಮಗೆ. 1 ಮಾರ್ಕ್ಸಲ್ಲಿ ಕೇಳ್ತಾರೆ, 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಎರಡನೇ ನೋಡಿ, ಕ್ವಶನ್ ನಂಬರ್ 2. ಗ್ರವಿಂಗ್ ಓಲ್ಡ್ ಗ್ರೇಸ್ಫುಲ್ಲಿ ಈಸ್ ಎನ್ ಎಕ್ಸ್ಪ್ರೆಷನ್ ಯೂಸ್ಡ್ ಇನ್ ದ ಪೊಯಮ್. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ವೆದರ್ ವಾಟ್ ದ ಗ್ರ್ಯಾಂಡ್ ಮಾ ವಾಸ್ ಡೂಯಿಂಗ್ ವಾಸ್ ಗ್ರೇಸ್ಫುಲ್ ಆರ್ ಅದರ್ವೈಸ್. ಪಾರ್ಟ್ನರ್ ಅಂದರೆ ಯಾರು ಬೇಕಾದ್ರೂ ಅವ್ನ ಫ್ರೆಂಡ್ಸ್ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ವಾಟ್ ದ grandma did was not graceful when others told her to behave gracefully. She laughed and said she would grow disgracefully. Question number 3 ನೋಡಿ. Both the narrator and his father were very considerate towards grandma. ಇನ್ನಿದು substantiate the statement with textual support. ಆನ್ಸರ್ ನೋಡಿ. Both the poet and his father were considerate towards granny. The poet praises his grandmother, saying that she was a genius. He also sighed with relief when the doctor advised grandma a week's bed rest. The son too was very considerate towards his mother, as he was eager to fulfill his mother's desires, ಅಂದರೆ wishes, and started building a house for her at the tree top. ನಿಮಗೆಲ್ಲ ಗೊತ್ತಿದೆ, ಅವರು ಟ್ರೀ ಟಾಪ್ ಮೇಲೆ ಅಂದರೆ ಮರದ ಮೇಲೆ ಅವಳಿಗಾಗಿ ಒಂದು ಮನೆಯನ್ನು ನಿರ್ಮಿಸ್ತಾರೆ. ಇನ್ನು 4ನೇದು. ಇಫ್ ಯು ವೇರ್ ಟು ಡಿವೈಡ್ ದ ಎಂಟೈರ್ ಪೊಯಮ್ ಇಂಟು 2 ಪಾರ್ಟ್ಸ್. ಈ ಪೂರ್ತಿ ಪೊಯಮನ್ನು ನೀವು 2 ಪಾರ್ಟಾಗಿ ಡಿವೈಡ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳಿ. ವಿಚ್ ಲೈನ್ ವುಡ್ ಯು ಪಿಕ್ ಅಪ್ ಟು ಬಿ ದ ಬಿಗಿನಿಂಗ್ ಆಫ್ ದ ಸೆಕೆಂಡ್ ಪಾರ್ಟ್? ವೈ? ಬಿಗಿನಿಂಗ್ ಆಫ್ ದ ಸೆಕೆಂಡ್ ಪಾರ್ಟ್ ವೈ ಏನು ಕೇಳಿದಾರೆ ಅವರು? ನೀವು ಇನ್ ಕೇಸ್ ಏನು ಮಾಡ್ತಾಯಿದ್ದೀರಾ, ಆ ಒಂದು ಎಂಟೈರ್ ಪೊಯಮನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾಯಿದ್ದೀರಾ. ವಿಚ್ ಲೈನ್ ವುಡ್ ಯು ಪಿಕ್? ನೀವು ಯಾವ ಲೈನ್ನ ಚೂಸ್ ಮಾಡ್ತೀರಾ? ಯಾವುದಕ್ಕೆ? ಬಿಗಿನಿಂಗ್ ಆಫ್ ದ ಸೆಕೆಂಡ್ ಪಾರ್ಟ್ ಬಿಗಿನಿಂಗ್ಗೆ ಯಾವ ಲೈನನ್ನು ಚೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಮತ್ತು ವೈ ಕೇಳಿದ್ದಾರೆ, ಯಾಕೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡಿ ಗೊತ್ತಾಗ್ತದೆ ನಿಮಗೆ. ಕ್ವಶನ್ ಕನ್ಫ್ಯೂಸ್ ಆಗ್ಬೋದು, ಆನ್ಸರ್ ನೋಡ್ಕೊಳ್ಳಿ. ಆನ್ಸರ್ ನೋಡಿ. ದ ಸೆಕೆಂಡ್ ಪಾರ್ಟ್ ವುಡ್ ಬಿಗಿನ್ ವಿತ್ ದ ಆಫ್ಟರ್ ದ ರೆಸ್ಕ್ಯೂ. ನೋಡಿ, ಇದು ಬರ್ತದೆ. The former part of the poem tells us about the grandma's adventure in the town, where she climbed a tree but could not get down. One can imagine that the story of the grandma ends here, but it continues in the second part with the tree house. Don't revel ನಮಗೆ ಕೇಳೋದು ಕಡಿಮೆ, ಒಟ್ಟಿನಲ್ಲಿ ಫೋಕಸ್ ಎದಕ್ಕೆ ಮಾಡಿ? ಸಮರಿಗೆ ಮಾಡಿ. ಅರ್ಥ ಆಯ್ತಾ? ಇವನು ಓದ್ಕೊಳ್ಳಿ, ಮತ್ತೆ ಬಿಡೋಕೋಬೇಡಿ. ಫುಲ್ ಫೋಕಸ್ ಮಾಡೋದು ಯಾವುದು? ಸಮರಿ ಮೇಲೆ. ಅದನ್ನ ಓದ್ಕೊಂಡ್ರೆ ಸಾಕು, ನಿಮಗೆ ಎಲ್ಲ ಕ್ವಶನ್ ಬಂದುಬಿಡ್ತವೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಎಕ್ಸ್ಟ್ರೀಸ್ ಆ್ಯಂಡ್ ರೈಮಿಂಗ್ ವರ್ಡ್ಸ್ ನೋಡಿ. ಇದು ಕೂಡ ನಿಮಗೆ ಕೇಳ್ಬೋದು ಎಕ್ಸಾಮ್ನಲ್ಲಿ. ಹ್ಯಾವ್ ಎ ಕ್ಲೋಸ್ ಲುಕ್ ಆಟ್ ದ ರೈಮ್ ಸ್ಕೀಮ್. ರೈಟ್ ಅಟ್ ಲೀಸ್ಟ್ 5 pairs ಆಫ್ ರೈಮಿಂಗ್ ವರ್ಡ್ಸ್. ಆನ್ಸರ್ ನೋಡಿ. ಗಿಫ್ಟ್, ಲಿಫ್ಟ್, ಟೋಲ್ಡ್, ಓಲ್ಡ್,
ಆಲ್ ಫಾಲ್, ವೆಲ್ ಹೆಲ್, ಸ್ಟ್ರಾಂಗರ್ ಲಾಂಗರ್, ಟೋನ್ ಡೌನ್ ಇವೆಲ್ಲ ರೈಮಿಂಗ್ ವರ್ಡ್ಸು ನೋಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ನಿಮಗೆ ಗ್ರಾಮರ್ ಪಾಠಲ್ಲಿ ಕೇಳ್ಬೋದು. ಇನ್ನು ಕ್ವಶನ್ ನಂಬರ್ 2, ಇಟ್ ವಾಸ್ ಲೈಕ್ ಎ ಬೆರೀಫ್ ಸೀಸನ್. ನೇಮ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಸೆಂಟೆನ್ಸ್. ವಾಟ್ ಆರ್ ದ ಟೂ ಥಿಂಗ್ಸ್ ಕಂಪೇರ್ಡ್? ಎಕ್ಸ್ಪ್ಲೇನ್. ಆನ್ಸರ್ simile. Here the grandma's rest for a week is compared to a season in hell. Even a short season in hell is terrible and horrible for grandma. Resting in bed for a week is as good as suffering in hell for her. Question number 3, for being happier in a tree than in a lift. What is suggested through this line? Answer, grandma loved climbing trees more than traveling by lifts. She had fascinate for nature in contrast artificiality. Next, question number 4, there was not a tree. She hadn't been up in an expression. Rewrite the sentence without using not. ನಾಟನ್ನು ಬಳಸಿ ನಾವು ಆ ಸೆಂಟೆನ್ಸ್ನ ರೀರೈಟ್ ಮಾಡಬೇಕು ಮತ್ತೆ ಬರಬೇಕು. ನೋಡಿ, ದೇರ್ ವಾಸ್ ಎ ನೀದರ್ ಅಂತ ಬರಬೇಕು ನಾವು. ದೇರ್ ವಾಸ್ ಎ ನೀದರ್ ಎ ಟ್ರೀ ನೋರ್ ಶಿ ವಾಸ್ ಅಪ್. ನೋರ್ ಅಂತ ಬರಬೇಕು, ನಾಟ್ ಬಳಸಬಾರ್ದು, ನೋರ್ ಅಂತ ಬಳಸಬೇಕು. ದೇರ್ ವಾಸ್ ಎ ನೀದರ್ ಎ ಟ್ರೀ ನೋರ್ ಶಿ ವಾಸ್ ಅಪ್. ಓಕೆ, ಇಷ್ಟಾದರೆ ಸಾಕು. ನಿಮ್ಮ ಒಂದು ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ಸ್ ಟ್ರೀ ಈ ಒಂದು ಎಕ್ಸರ್ಸೈಸ್ ಕ್ವಶನ್ಸು ಕಂಪ್ಲೀಟ್ ಆಗ್ತವೆ. ಇವು ಕೇವಲ ಎಕ್ಸರ್ಸೈಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನುಳಿದ ಕ್ವಶನ್ಗಳು, ಎಕ್ಸ್ಟ್ರಾ ಕ್ವಶನ್ಗಳು ಮತ್ತು ನಿಮಗೆ ಏನು ಕೊಡ್ತೇನೆ, ಸಮರಿ ಕೊಡ್ತೇನೆ. ಮೇನ್ ಸಮರಿನೇ ಇರೋದು. ಮೊದಲು ನೀವು ಸಮರಿ ಓದ್ಕೋಬೇಕು. ತುಂಬ ಜನ ಕೇಳ್ತಾ ಇದ್ದೀರಿ ಸಮರಿ ತುಂಬಾ ಟಫ್ ಆಗ್ತಾಯಿದೆ ಅನ್ನೋರು. ತುಂಬಾ ಈಸಿ ಸಮರಿ ಕೊಡ್ತೀನಿ, ಅದನ್ನ ಓದ್ಕೊಳ್ಳಿ. ತುಂಬ ಏನಿಲ್ಲ, ಅದನ್ನ ಓದ್ಕೊಂಡು ನೀವು ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದರೆ ಅಂತ ಇಟ್ಕೊಳ್ಳಿ. ನಮಗೆ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಹೆಚ್ಚಾಗಿ ಪ್ರತಿ ವರ್ಷ ಅದನ್ನೇ ಕೇಳ್ತಾ ಇದ್ದಾರೆ. ಐ ಹೋಪ್ ಈ ವರ್ಷ ಕೂಡ ನಿಮಗೆ ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ಸ್ ಟ್ರೀ ಸಮರಿ 4 ಮಾರ್ಕ್ಸಿಗೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ವೆಯ್ಟ್ ಮಾಡಿ. ನಿಮಗೆ ಇದೇ ರೀತಿ ಇಂಗ್ಲೀಷ್ ವಿಷಯದ ಆಗಿರ್ಬೋದು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳು ನೋಟ್ಸ್ ಆಗ್ತಾ ಇರ್ತೀನಿ. ಮತ್ತು ಕಮೆಂಟ್ ಕೂಡ ಮಾಡಿ, ನಿಮಗೆ ಯಾವ್ದು ಬೇಕು ಸಬ್ಜೆಕ್ಟು ಮತ್ತು ಯಾವ ಚಾಪ್ಟರ್ ಬೇಕಂತ, ಅಂದರೆ ಯಾವ ಪಾಠ ಪದ್ಯ ಬೇಕಂತ ಕಮೆಂಟ್ ಹಾಕಿ. ಅವು ಬೇಗ ವಿಡಿಯೋ ಹಾಕಿರ್ತವೆ. ಮತ್ತು ಕಮೆಂಟ್ ಮಾಡಿ ಆಮೇಲೆ SLC ಬಗ್ಗೆ ಏನೇ ಬೇರೆ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.